ರಾಜ್ಯ ಕಾಂಗ್ರೆಸ್ನಲ್ಲಿ ನಾವು ಹೇಳ್ತಾ ಇದ್ವಿ ನಿಮಗೆ ವಿಪರೀತವಾದಂತಹ ಚಟುವಟಿಕೆಗಳು ನವೆಂಬರ್ ಮೊದಲ ವಾರದಿಂದ ಕೂಡ ನಡೀತಾ ಇದೆ. ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿ ಮಹತ್ವಾಕಾಂಕ್ಷೆ. ಓಕೆ, ಈಗ ಒಂದು ಡೀಟೇಲ್ ಇದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿ.ಕೆ. ಶಿವಕುಮಾರ್ ಭೇಟಿಯಾಗುವ ಸಾಧ್ಯತೆ ಇದೆ. ಭೇಟಿ ಸಫಲವಾದರೆ ಮಾತ್ರ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ದು ಫಲಪ್ರದ ಆಗುತ್ತೆ. ನಿನ್ನೆ ಖರ್ಗೆ ಸಮನ್ವಯ ಪಾಠಕ್ಕೆ ಒಪ್ಪಿಕೊಳ್ತಾರಾ ಸಿಎಂ ಮತ್ತು ಡಿಸಿಎಂ? ತಲೆ ಬಾಗ್ತಾರ? ಕೊಟ್ಟ ವಾಗ್ದಾನ ಈಡೇರಿಸಿ ಅಂತ ಪ್ರಬಲವಾದವನ್ನ ಡಿ.ಕೆ. ಶಿವಕುಮಾರ್ ಮಂಡಿಸ್ತಾರ? ರೆಬೆಲ್ನೆಸ್ ಅನ್ನ ತೋರಿಸ್ತೀವಿ ನಾವು ಅಂತ ಮುನ್ಸೂಚನೆ ಕೊಟ್ಟು ಬರ್ತಾರ? ಅಥವಾ ತಾಳ್ಮೆಯ ಪಾಠ ಈ ಕ್ಷಣಕ್ಕೆ ನಮಗೆ ಓಕೆ ಅಂತ ಹೇಳ್ತಾರ? ಕಾಯಿರಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡು. ಸೊ ಕಾಯ್ತೀನಿ, ನನಗೆ ತಾಳ್ಮೆ ಇದೆ ಅಂತ ಹೇಳಿ ಬರ್ತಾರಾ ಡಿ.ಕೆ. ಶಿವಕುಮಾರ್? ಇಲ್ಲಿ ತನಕ ಆ ರೆಬೆಲ್ನೆಸ್ ಅನ್ನು ತೋರಿಸಿಲ್ಲ, ಬಟ್ ಒಂದು ಜೆಂಟಲ್ ರಿಮೈಂಡರ್ ಅನ್ನ ಆಗಾಗ ಹೈಕಮಾಂಡ್ಗೆ ಅರ್ಥ ಆಗೋ ರೀತಿನಲ್ಲಿ ಮಂಡಿಸ್ತಾ ಬರ್ತಿದ್ದಾರೆ. ಹೈಕಮಾಂಡ್ಗೆ ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕು, ಆಮೇಲೆ ಹಳೆಯ ಫಾರ್ಮುಲಾಕ್ಕೆ ಈಗಲೂ ಕೂಡ ಓಕೆ ಅನ್ಬೇಕಾ ಅಥವಾ ಹೊಸ ಫಾರ್ಮುಲಾ ಕಂಡು ಹಿಡಿಬೇಕಾ? ಫಾರ್ಮುಲಾ ಕಂಡು ಹಿಡಿದ್ರೆ ಮುಂದೇನಾಗುತ್ತೆ ಅನ್ನೋದು ಒಂದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಡಿ.ಕೆ. ಶಿವಕುಮಾರ್ರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ, ಏನ್ ಡಿಸ್ಕಷನ್ಗೆ ಬರ್ಬೋದು? ಇಲ್ಲೊಂದು ಕನ್ಕ್ಲೂಸಿವ್ ಮೀಟಿಂಗ್ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಒಪ್ಕೊಳ್ಳಲ್ವಾ? ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ನಿನ್ನೆ ರಾತ್ರಿ 1 ಕಾಲು ತಾಸಿಗೂ ಹೆಚ್ಚು ಕಾಲ ಮುಖ್ಯಮಂತ್ರಿಗಳ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಾಲೋಚನೆ ಮಾಡಿದ್ದಾರೆ, ಸಮನ್ವಯ ಪಾಠ ಕೂಡ ಮಾಡಿದ್ದಾರೆ, ಹೈಕಮಾಂಡ್ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಮತ್ತೊಮ್ಮೆ ದೆಹಲಿಗೂ ಕೂಡ ನಿಮ್ಮನ್ನ ಕರೆಸ್ತೇವೆ, ಸೋಮವಾರ ಅದನ್ನ ತಿಳಿಸ್ತೇವೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರದ ಮೇಲೆ ನಿಂತಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ ಒಂದು ರೀತಿಯಲ್ಲಿ ಜಾಣ ನಡೆಯನ್ನು ಕೂಡ ಅನುಸರಿಸಿರುವಂತದ್ದು. ಇವತ್ತು ಡಿ.ಕೆ. ಶಿ ಅವರು ಖರ್ಗೆ ಅವರ ಜೊತೆ ಏನ್ ಮಾತುಕತೆ ಮಾಡ್ತಾರೆ ಅದರ ಮೇಲೆ ಮುಂದಿನ ವಿದ್ಯಮಾನಗಳು ನಿಂತಿರುವಂತದ್ದು. ಖರ್ಗೆ ಅವರನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ಡಿ.ಕೆ. ಶಿ ಅವರು ತಮ್ಮ ಪಟ್ಟಣ ಸಡಿಲಿಕೆ ಮಾಡಲ್ವಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದೇವೆ. ಯಾಕೆಂದ್ರೆ 2.5 ವರ್ಷ ಆಗಿದೆ, ವಾಗ್ದಾನ ಕೊಟ್ಟಿದ್ರು, ಈಗ ಆ ವಾಗ್ದಾನ ಈಡೇರಿಸುವಂತಹ ಸಮಯ ಬಂದಿದೆ ಅನ್ನುವಂತಹ ಬಿಗಿಪಟ್ಟನ್ನ ಡಿ.ಕೆ. ಶಿವಕುಮಾರ್ ಅವರು ಹಿಡ್ಕೊಂಡಿದ್ದಾರೆ. ಅದರ ಭಾಗವಾಗಿನೇ ಅವರ ಒಂದಷ್ಟು ಜನ ಶಾಸಕರು ದೆಹಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಆ ದೆಹಲಿಗೆ ಶಾಸಕರ ಪರೇಡ್ ಎಷ್ಟು ಮಟ್ಟಿಗೆ ಬಿಸಿ ತಾಕಿದೆ ಹೈಕಮಾಂಡ್ಗೆ ಅಂದ್ರೆ, ಸುರ್ಜೇವಾಲಾ ಅವರು ಟ್ವೀಟ್ ಮಾಡಿ ವಾರ್ನಿಂಗ್ ಕೊಡಬೇಕಾಯಿತು, ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ಸಭೆಗಳನ್ನ ಮಾಡಬೇಕಾಯಿತು. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಏನ್ ಅಂದ್ಕೊಂಡಿದ್ರು ಒಂದು ಹಂತದ ಉದ್ದೇಶ ಆ ಶಾಸಕರದು ಈಡೇರಿಕೆ ಆಗಿದೆ. ಹೈಕಮಾಂಡ್ ಈ ವಿಚಾರವನ್ನ ಈಗಲಾದ್ರೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ. ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಮಾತುಕತೆ ನಂತರ, 2-3 ಸುತ್ತಿನ ಮಾತುಕತೆ ನಂತರ, ದೆಹಲಿನಲ್ಲೂ ಕೂಡ ಮಾತುಕತೆ ನಂತರ ತೀರ್ಮಾನ ಆಗುತ್ತೆ. ಆದ್ರೆ ತೀರ್ಮಾನ ತೆಗೆದುಕೊಳ್ಳಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಮಾತ್ರ ಕುತೂಹಲ. ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ಇವತ್ತು ಖರ್ಗೆ ಅವರ ಜೊತೆ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ವಿದ್ಯಮಾನಗಳು. ಖರ್ಗೆ ಅವರ ಹೈಕಮಾಂಡ್ ಸಂದೇಶ ಏನ್ ತಲುಪಿಸ್ತಾರೆ ಖರ್ಗೆ ಅವರು, ಅದಕ್ಕೆ ಒಪ್ಕೊಳ್ತಾರಾ ಅಥವಾ ಒಪ್ಕೊಳ್ಳಲ್ವಾ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಆದ್ರೆ ಮೂಲಗಳ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಏನ್ ನಿರ್ಧಾರ ಇದೆ ಅದರಿಂದ ಹಿಂದೆ ಹೆಜ್ಜೆ ಹಾಕಬಾರ್ದು ಅನ್ನೋ ತೀರ್ಮಾನದಲ್ಲಿದ್ದಾರೆ. ಹಾಗಾಗಿ ಖರ್ಗೆ ಅವ್ರ ಜೊತೆ ಏನ್ ಮಾತಾಡ್ತಾರೆ ಅನ್ನೋದು ಕುತೂಹಲ. ಮಮತಾ, ಫೈನ್ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ.